ಗೆಲುವಿನ ದಡವನ್ನ ಮುಟ್ತಾ ಇದ್ದಾರೆ. ಈ ಬಗ್ಗೆ ಸ್ವತಃ ಮಾತಾಡಲಿಕ್ಕೆ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಬಹುತೇಕ ಗೆಲುವಿನ ಅಂತರವನ್ನ ತಲುಪಿದ್ದೀರಾ, ಏನ್ ಹೇಳ್ತೀರಾ ಸರ್? ಮೊದಲೇ ಈಗ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ಕೊನೆ ಹಂತದಲ್ಲಿದೆ. ಸುಮಾರು 1,60,60,000 ಅಂತರದಿಂದ ನಾವು ಮುಂದೆ ಇದ್ದೇವೆ. ಸೊ ಗೆಲುವಿನ ವಿಶ್ವಾಸ ಖಂಡಿತ ಇದೆ. ಸೊ ಹೀಗಾಗಿ ನಮ್ಮ ಎಲ್ಲ ಮತದಾರರನ್ನು ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನೋಡಪ್ಪ, ಪಟಾಕಿ ಹೊಡೆಯೋದು ಬೇಡ, ಒಂದು ನಿಮಿಷ ಅಲ್ಲ, ಹೋಗಿ ಹೇಳಿ, ಅಲ್ಲ ಹೋಗಿ ಒಂದೇ ನಿಮಿಷ. ಸರಿ, ಅಂದರೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಮತದಾರನ ನಾನು ಅಭಿನಂದಿಸ್ತೇನೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ, ಕೃತಜ್ಞತೆಗಳನ್ನು ಹೇಳ್ತೇನೆ. JDS ಮತ್ತು BJP ಕಾರ್ಯಕರ್ತರ ಒಗ್ಗಟ್ಟಿನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಿಂದ ಕೆಲಸ ಮಾಡಿದ್ರಿಂದ ಈ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ನಮ್ಮ ರಾಜ್ಯದ ಮುಖಂಡರು, ರಾಷ್ಟ್ರದ ಮುಖಂಡರುಗಳು, ಎರಡೂ ಪಕ್ಷದ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಒಂದು ಬದಲಾವಣೆ ಬಂದಿದೆ. ಇದು ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಮತ್ತು ಅಂಡರ್ ಕರೆಂಟ್ ಇತ್ತು ಇದರಲ್ಲಿ. ಅಂದರೆ ಡಾಕ್ಟ್ರನ್ನ ಗೆಲ್ಲಿಸಬೇಕು ಈ ಚುನಾವಣೆಯಲ್ಲಿ ಅನ್ನುವ ಒಂದು ಅಂಡರ್ ಕರೆಂಟ್ ಏನಿತ್ತು. ಸೊ ಅದರಿಂದ ಇದು ಹೆಚ್ಚು ಅಂತರ ನಮಗೆ ಸಿಕ್ಕಿದೆ. ಗೆಲುವಿನ ದಡವನ್ನ ಮುಟ್ತಾ ಇದ್ದಾರೆ. ಈ ಬಗ್ಗೆ ಸ್ವತಃ ಮಾತಾಡಲಿಕ್ಕೆ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಬಹುತೇಕ ಗೆಲುವಿನ ಅಂತರವನ್ನ ತಲುಪಿದ್ದೀರಾ, ಏನ್ ಹೇಳ್ತೀರಾ ಸರ್? ಮೊದಲೇ ಈಗ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ಕೊನೆ ಹಂತದಲ್ಲಿದೆ. ಸುಮಾರು 1,60,60,000 ಅಂತರದಿಂದ ನಾವು ಮುಂದೆ ಇದ್ದೇವೆ. ಸೊ ಗೆಲುವಿನ ವಿಶ್ವಾಸ ಖಂಡಿತ ಇದೆ. ಸೊ ಹೀಗಾಗಿ ನಮ್ಮ ಎಲ್ಲ ಮತದಾರರನ್ನು ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನೋಡಪ್ಪ, ಪಟಾಕಿ ಹೊಡೆಯೋದು ಬೇಡ, ಒಂದು ನಿಮಿಷ ಅಲ್ಲ, ಹೋಗಿ ಹೇಳಿ, ಅಲ್ಲ ಹೋಗಿ ಒಂದೇ ನಿಮಿಷ. ಸರಿ, ಅಂದರೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಮತದಾರನ ನಾನು ಅಭಿನಂದಿಸ್ತೇನೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ, ಕೃತಜ್ಞತೆಗಳನ್ನು ಹೇಳ್ತೇನೆ. JDS ಮತ್ತು BJP ಕಾರ್ಯಕರ್ತರ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದ ಈ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ನಮ್ಮ ರಾಜ್ಯದ ಮುಖಂಡರು, ರಾಷ್ಟ್ರದ ಮುಖಂಡರುಗಳು, ಎರಡೂ ಪಕ್ಷದ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಒಂದು ಬದಲಾವಣೆ ಬಂದಿದೆ. ಇದು ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಮತ್ತು ಅಂಡರ್ ಕರೆಂಟ್ ಇತ್ತು ಇದರಲ್ಲಿ. ಅಂದರೆ ಡಾಕ್ಟ್ರನ್ನ ಗೆಲ್ಲಿಸಬೇಕು ಈ ಚುನಾವಣೆಯಲ್ಲಿ ಅನ್ನುವ ಒಂದು ಅಂಡರ್ ಕರೆಂಟ್ ಏನಿತ್ತು. ಸೊ ಅದರಿಂದ ಇದು ಹೆಚ್ಚು ಅಂತರ ನಮಗೆ ಸಿಕ್ಕಿದೆ.